ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬರ್ರಿ ಇವಾಗ ಮನೆ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಬಿಸಿಲಾಗದ್ರಾಗ ಹೋಗ್ಬೇಕಂತ ಅನ್ಕೊಂಡ್ರು ಸ್ವಲ್ಪ ಲೇಟ್ ಆಗೇ ಬಿಡ್ತೈತಿ. ಪೋಸ್ಟಿಗೆ ಹೋಗ್ಬೇಕು, ಯಾಕಂದ್ರೆ ಒಂದು 5 ಆರ್ಡರ್ ಅದಾವ್ರಿ. ಒಬ್ಬೊಬ್ಬರೇ 2 ಆರ್ಡರ್ ಮಾಡ್ಕೊಂಡಿದ್ದಾರ. ಸೊ ಹಾಗಾಗಿ ಎಲ್ಲ ಕೂಡ ಪ್ಯಾಕ್ ಮಾಡಿ ಅದನ್ನ ಫೋಟೋ ತೆಗೆದು ಕಸ್ಟಮರಿಗೆ ಕಳಿಸಿದ್ದೀನಿ. ಅಂದ್ರೆ ಮತ್ತೆ ನನಗೆ ಒಳ್ಳೆ ಇದು ರೀ, ಈಗ ಪೋಸ್ಟ್ಗೆ ಹಾಕಿದ್ಮ್ಯಾಗ ಟ್ರ್ಯಾಕಿಂಗ್ ಐ ಡಿ ಅದೆಲ್ಲ ಇರ್ತಲ್ಲ, ಅದನ್ನೆಲ್ಲ ಅವರಿಗೆ ಫೋಟೋ ತೆಗೆದು ಹಾಕ್ಬೇಕು. ಪಾರ್ಸಲ್ ಪ್ಯಾಕ್ ಮಾಡಿದ ಬಿಟ್ಟೇನೆ ಅವ್ರಿಗೆ ಒಂದು ಫೋಟೋ ತೆಗೆದು ಕಳಿಸ್ಬಿಡ್ತೀನಿ. ಅಂದ್ರೆ ನನಗೊಂದು ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತೇಳಿ ಕಿವಿ ಒಲೆನ ನಿನ್ನೆ ಬೇರೆ ಇಟ್ಕೊಂಡಿದ್ದೆ, ಮದಿಗೆ ಹೋಗಿದ್ನೆಲ್ಲ. ಸೊ ತೆಗೆದು ಮತ್ತೆ ಇವ್ರನ್ನ ಹಾಕೊಂಡಿನ್ರಿ. ಅವು ಒಟ್ಟ ಮೊದಲೆಲ್ಲ ಅಂಥವು ಹಾಕೋತಿದ್ವಿ. ಯಾವಾಗಾರ ಒಂದು ತಾಸು ಒಂದು ಗಳಿಗೆ ಭಾಳ ಅಂದ್ರೆ ಒಂದಿನ ಅಷ್ಟೇ. ಅದ್ರಕ್ಕಿಂತ ಮ್ಯಾಗ ಹಾಕ್ಕೊಂಡೆ ಅಂದ್ರೆ ನನಗೆಲ್ಲ ಸ್ವಲ್ಪ ಇದು ದಪ್ಪದಂಗಾಗಿ ಒಂಥರ ಗಿಜದಂಗೆ ಆಗ್ಬಿಡ್ತೈತ್ರಿ. ಕೆಲವೊಂದಿಷ್ಟು ಈಗ ನೆಕ್ಸ್ಟ್ ಬರೋ ದಿನದೊಳಗೆ ಗ್ಯಾರಂಟಿ ಇಯರಿಂಗ್ಸು ಕೂಡ ಹಾಕ್ಬೇಕಂತ ಅನ್ಕೊಂಡಿನಿ. ಆಲ್ರೆಡಿ ನಮ್ಮ ಸ್ನೇಹ ಏನು ಹಾಕೊಂಡಾಳ ನೋಡ್ರಿ, ಈಗ 4 ತಿಂಗಳು ಹಾಕೋತ ಬಂತನಂತ ಅನ್ಕೋತೀನಿ. ಮಸ್ತ್ ಬಂದವ್ರಿ, ಬೆಳ್ಳಗಾಗಿಲ್ಲ, ಅಕ್ಕಿಗೇನು ಕಿರಿಕಿರಿ ಆಗಿಲ್ಲ, ಏನಾಗಿಲ್ಲ. ಬ್ಲಾಗ್ದಾಗ ನಿಮ್ಗೆ ತೋರಿಸ್ತೀನಿ ನಾನು. ಕಂಟಿನ್ಯೂ ಹಾಕೊಂಡಾಳ. ಏನೇ ಒಂದು ಸೇಲ್ ಮಾಡ್ಬೇಕಂದ್ರೂ ಮೊದಲು ಅದನ್ನು ನಾನು ಹಾಕ್ಕೊಂಡು ಯೂಸ್ ಮಾಡಿ ಅದನ್ನು ಪ್ರೊಫೆಷನಲ್ ಆಗಿ ನಾನು ಮಾಡ್ಬೇಕಂತಂದ್ರೆ ಮೊದಲು ನಾನು ಅದನ್ನು ಟ್ರೈ ಮಾಡಿ ನಾನು ಸೇಲ್ ಮಾಡೋಕೆ ಇದು ಮಾಡ್ತೀನಿ. ಇದು ನನ್ನ ಗೋಲ್ಡ್. ನಿನ್ನೆ ವಿಡಿಯೋದಾಗ ಮತ್ತು ವಾಟ್ಸಪ್ದಾಗೂ ಕೂಡ ತುಂಬ ಜನ ಮೆಸೇಜ್ ಮಾಡಿರಿ, ಅಕ್ಕ ನೀವು ಹಾಕೊಂಡಿರೋ ಶಾರ್ಟ್ ತಾಳಿ ಗೋಲ್ಡಾ ಇಲ್ಲ ಆರ್ಟಿಫಿಷಿಯಲ್ ಅಂತೇಳಿ. ಆಲ್ರೆಡಿ ನಾನು ಇವಾಗ ಸೇಲ್ ಮಾಡ್ತಿರುವಂಥದ್ದು ಡಿಸೈನ್ ಕೂಡ ಇದೇ ಥರನೇ ಐತಿ ನೋಡ್ರಿ, ಇದೇ ಥರನೇ ಐತಿ. ಇದು ಎಳೆ ಸ್ವಲ್ಪ ಸಣ್ಣ ಐತಿ, ಅದು ಸ್ವಲ್ಪ ದಪ್ಪ ಐತಿ. ಮತ್ತು ಇದು ಕರಿಮಣಿ ಗೋಲ್ಡ್ ಮಣಿ ಏನದ ನೋಡ್ರಿ, ಸೇಮ್ ಟು ಸೇಮ್ ಅದ. ನಾನು ಇವಾಗ ಆರ್ಟಿಫಿಷಿಯಲ್ ಮಂಗಳಸೂತ್ರ ಸೇಲ್ ಮಾಡತ್ತೀನಿಲ್ಲ. ಇದು ಮೊನ್ನೆ ಹಬ್ಬದ ದಿನ, ಇದು ಸ್ವಲ್ಪ ಬೇರೆ ಕಡೆ ಕೆಲಸದ ನನ್ನ ಫೈನಾನ್ಸಲ್ಲಿ ಇಶ್ಯೂ ಇಂದ ಬೇರೆ ಕಡೆ ಇಟ್ಟಿದ್ದೆ. ನಾನು ಅದನ್ನು ಬಿಡಿಸ್ಕೊಂಡು ಮೊನ್ನೆ ಹಬ್ಬದ ದಿನ ಹಾಕೊಂಡಿದ್ದೀನಿ ರೀ. ಯಾಕಂದ್ರೆ ಮನ್ಯಾಗ ಬಂಗಾರದ ಇಟ್ಕೊಂಡು ಆರ್ಟಿಫಿಷಿಯಲ್ ಹಾಕೊಳ್ಳಿ, ಹಬ್ಬದ ದಿನ ಅಕ್ಷಯ ತೃತೀಯ ಎಲ್ಲವೂ ಕೂಡ ಅಕ್ಷಯವಾಗಲಿ. ಅವತ್ತ ಜೋಗರ್ ತೆಗೆದು ಬಂಗಾರ ಹಾಕೊಂಡೆ. ನನಗೆ ಹೆಚ್ಚಿನ ರೀತಿಯಾಗಿ ಬಂಗಾರ ಖರೀದಿ ಮಾಡೋಕ್ಕಾಗದೇ ಇದ್ರು ನಾನು ಭಾಳ ಬಂಗಾರವಾಗಲಿ ಅಂತ ಹೇಳ್ಕೇಸಿ ಪಾಸಿಟಿವ್ ಆಗಿ ವಿಚಾರ ಮಾಡಿ ಸೊ ಇದು ಏನೈತಲ್ಲ ಗೋಲ್ಡ್ ಹಾಕೊಂಡಿನಿ. ಇದು ಸ್ವಲ್ಪ ಎಲ್ಲ ಸಾಕಳಿ ಸೌದವ್ರಿ. ಮೊನ್ನೆ ಮನೆಯಾಗಿದ್ದಾಗೆ ಕಟ್ಟಾಗಿತ್ತಿದ್ದು, ಮನೆಯಾಗಿದ್ದಾಗೆ ಸಿಕ್ತು. ಎಲ್ಲರೂ ಹೊರಗಡೆ ಹಾಕೊಂಡು ಹೋಗ್ಬೇಕಂದ್ರೆ ಭಯ ಆಗ್ತದ. ಬಟ್ ಈಗ ಜಾಸ್ತಿ ಏನು ಇದು ಹೋಗಂಗಿಲ್ಲ ಅಂತೇಳಿ ಹಾಕೊಂಡ್ರು ಇದ್ರ ಕಡೆ ಲಕ್ಷಣ ಕೊಡ್ಬೇಕ್ರಿ. ಯಾವಾಗ ನೋಡಿದ್ರೆ ಹಿಂಗೆ ಕೈ ಮುಟ್ಕೋತಾ ಇರ್ತೀನಿ. ಅದೇ ಆರ್ಟಿಫಿಷಿಯಲ್ ಹಾಕೊಂಡ್ರೆ ಟೆನ್ಷನ್ ಇರಂಗಿಲ್ಲ. ಸೊ ಇನ್ನೊಂದು ತೊಗೊಂಡ್ ಬಂದಿದ್ದೀನಿ ಫ್ರೆಂಡ್ಸ್, ಅದು ಕೂಡ ನಿಮ್ಗೆ ವಿಡಿಯೋದಾಗ ಶೋ ಮಾಡೀನಿ. ಅದನ್ನು ಕೂಡ ಒಂದು ಸ್ವಲ್ಪ ದಿನ ಹಾಕೋತೀನಿ. ಅದು ನೀಟಾಗಿ ಅದು ಹೆಂಗೆ ಬರ್ತಾ, ಎಷ್ಟು ತಿಂಗಳು ಬರ್ತಾ, ಬಿಸಿನೀರು ತಣ್ಣೀರು ಎಲ್ಲ ಬಿಸಿಲು ಈ ಥರದ್ದೆಲ್ಲ ಹಾಕೊಂಡು ಅದು ಎಷ್ಟು ಜಾಳಕ್ಕೆ ಬರ್ತಾ ಏನಂತೇಳಿ ಪ್ರಮೋಷನ್ಗೋಸ್ಕರ ನಾನು ಅದನ್ನು ಹಾಕೋತೀನಿ. ಹಾಕೊಂಡು ಮತ್ತೆ ತುಂಬಾ ಜನರಿಗೆ ಲೈಕ್ ಆಗ್ತದ. ನಾವು ಬರೀ ಶೋ ಮಾಡೋದಕ್ಕಿಂತ ನಾವು ಅದನ್ನ ಹಾಕೊಂಡ್ಮ್ಯಾಗ ಅದ್ರದ್ದು ಔಟ್ಫಿಟ್ ಗೊತ್ತಾಗ್ತದ. ಜೊತೆಗೆ ಇದು ನೋಡ್ರಿ ಫ್ರೆಂಡ್ಸ್, ತುಂಬಾ ಜನ ಇವಾಗ ಕೇಳ್ತಿದ್ರಿ, ಮೆಸೇಜ್ ಬರ್ತಾ ಇದಾವು, ಅಕ್ಕ ನಮಗೂ ಈ ತರದ್ ಬೇಕು, ಈ ತರದ್ ಬೇಕಂತೇಳಿ. ಇದ್ರಾಗ ಪ್ಲಸ್ ಏನಪ್ಪಾ ಅಂತಂದ್ರ ನಾವು ಎಷ್ಟು ದಪ್ಪ ಅದೀವಿ ಅದು ನಿಮ್ಗೆ ಜಾಸ್ತಿ ಶೋ ಆಗಂಗಿಲ್ಲ. ಈ ತರ ಬರ್ಕ ಡಿಸೈನ್ ಐತ್ಲಾ, ನಾವು ದಪ್ಪ ಇರೋದು ಶೋ ಆಗಂಗಿಲ್ಲ. ಮತ್ತ ಬಾಡಿ ಸ್ಟ್ರಕ್ಚರ್ ಕೂಡ ಅಷ್ಟು ಇದು ಅನ್ಸಂಗಿಲ್ಲ. ನಮ್ಗ ಒಂಥರ ಡಿಸೆಂಟ್ ಆಗಿ ಅಂತ ಅನಿಸ್ತೈತಿ. ನೋಡ್ತಾ ಇರ್ಬೋದು ನೀವ. ಇದ್ರೊಳಗೆ 2 ನಮೂನಿ ತಗೊಂಡ್ ಬಂದಿನ್ರಿ ನಾನು. ಇದು ಸ್ವಲ್ಪ ಲಾಂಗ್ ಬರ್ತೈತಿ, ಒಂಥರ ಮಣಕಾಲ್ ತರ ಬರ್ತೈತಿ. ಇದು ನಮ್ಮಂತರಿಗೂ ಕಂಫರ್ಟಬಲ್ ಆಗ್ತೈತಿ. ನಾ ಇನ್ನೊಂದ್ ತನ್ನಿ ನೋಡ್ರಿ ಫ್ರೆಂಡ್ಸ್, ನಿನ್ ಹಾಕೊಂಡಿದ್ನಲ್ಲ ಅದು ಸ್ವಲ್ಪ ಶಾರ್ಟ್ ಸೈಜ್ ಬರ್ತೈತಿ. 2 ತರದ್ದು ತಂದು ಹಾಕೊಂಡು ಟ್ರೈ ಮಾಡಿ ಯಾವ್ದು ನನ್ನ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೈತಿ, ಯಾರು ಯಾವ ತರ ಇಷ್ಟ ಪಡ್ತಾರ ಆ ತರ ನಾನು ಒಳ್ಳೆ ತರಿಸಿ ಕೊಡ್ತೀನಿ. ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕು ಅಷ್ಟೇ ನೀವು. ಬಟ್ ನನಗ ಆಕ್ಚುಲಿ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ನಾ ಇದು ಕಾಲರ್ ಐತ್ರಿ ಫ್ರೆಂಡ್ಸ್. ಮತ್ತ ಇದು ಏರಂಗಿಲ್ಲ ಅರಿಬಿ, ಹಿಂಗ ಹಾಕೊಂಡ್ಮ್ಯಾಗ ನೀರ ಹಾಕಿದ್ಮ್ಯಾಗ ಹತ್ತಿ ಆಗುತ್ತಲ್ಲ ಆ ತರದ್ದು ಅರಿಬಲ್ಲಿ ಇದು ಫ್ರೆಂಡ್ಸ್. ಬಟ್ ಸಾಫ್ಟ್ ಐತಿ, ಸೆಕೆ ಗಿಕೆ ಈ ತರದ್ ಏನು ಕೂಡ ಆಗಂಗಿಲ್ಲ. ಬಟ್ ನಾನು ಏನ್ ಹಾಕೊಂಡಿದ್ನಲ್ಲ ಅದು ಒಂದು 4-5 ಸರಿ ನೀರಾಗ ಹಾಕಿನಿ. ಸದ್ಯಕ್ಕ ಸ್ವಲ್ಪ ಟೈಟ್ ಅಂತ ಅನ್ಸಕತ್ತೈತಿ. ಬಟ್ ಇದೂನು ಕೂಡ ಸೇಮ್ ಮನೆ ನೀರಾಗ ಹಾಕಿನಿ. ಬಟ್ ಇದು ಟೈಟ್ ಆಗಿಲ್ಲ, ಏನಾಗಿಲ್ಲ. ತಗೊಂಡವಾಗ ಹೆಂಗೈತೋ ಹಂಗೈತಿ. ಇನ್ನಾನು ಕೂಡ ಲೂಸ್ ಐತಿ, ನೀವು ನೋಡ್ತಾ ಇರ್ಬೋದು. ಬಟ್ ಇದನ್ನೇ ನಾನು ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರ ಸ್ವಲ್ಪ ಹತ್ತಿ ಆಗ್ಬಿಡ್ತಪ್ಪ ಅಂದ್ರ ಮುಂದೆ ಜಾಸ್ತಿ ದಿನ ಹಾಕೊಳಕ್ ಆಗಂಗಿಲ್ಲ. ಸೊ ಇದು ಎಷ್ಟು ದಿನ ಆದ್ರೂ ಹರಿಯವರೆಗೂ ಕೂಡ ಹಾಕೋಬಹುದು. ಹಾಕೋಣಕ್ಕಾಗಿ ಪಾಕೆಟ್ ಕೂಡ ಐತಿ. ನಾ ಪ್ರಮೋಷನ್ಗೋಸ್ಕರ ಆಯ್ತು, ನನಗೂ ಹಾಕೊಳೋದು ಇಷ್ಟ ಆಯ್ತು ಅಂತ ಕೇಸಿ ನಾನು ಇದನ್ನ ಹಾಕೊಂಡಿದ್ದೀನಿ ನೋಡ್ರಿ. ಈ ತರ ಪಾಕೆಟ್ ಕೂಡ ಐತಿ, ಸೈಡ್ ಪಾಕೆಟ್. ಮತ್ತೆ ಎಕ್ದಮ್ ನಾವು ಕೂರ್ಬಹುದು, ಗಸ ಹೇಳ್ಬಹುದು, ಕೆಲಸ ಎಲ್ಲ ಮಾಡಬಹುದು. ಸೊ ಈ ತರ ಎಲ್ಲ ಐತಿ. ನೆಕ್ಸ್ಟ್ ಬರುವಂತ ದಿನದೊಳಗ ವೇಟ್ ಮಾಡ್ರಿ.
ಆರ್ಟಿಫಿಷಿಯಲ್ ಇಯರಿಂಗ್ಸು ಕೂಡ ತುಂಬ ಜನ ಬರೀ ತಾಳೆ ಸರ ಅಷ್ಟೇ ಇಲ್ರಿ, ಕೈಯಲ್ಲಿ ಬಳಿ ಆಯಿತು, ಕಿವೇನು ಆಯಿತು, ಬೇರೆ ಬೇರೆ ಥರದ ವೆರೈಟಿ ಸರಗಳೆಲ್ಲ ಇಡು ಅಂತೀರಿ. ಲಕ್ಷಾನ್ಗಟ್ಲೆ ಬಂಡವಾಳ ಬೇಕಾದಕ್ಕೆಲ್ಲ. ಬಟ್ ಇರೋದ್ರೊಳಗೆ ಸ್ಮಾಲ್ ರೀತಿಯೊಳಗೆ ಯಾರದೇ ಇರಲ್ಲ, 0 ಇಂದನೇ ಶುರುವಾಗೋದು. ನಂದು ಅದೇ ಥರನೇ. ಸ್ವಲ್ಪ ವಿಡಿಯೋ ಲೆಂತ್ ಆಯ್ತು ಅಂತ ಅನ್ಕೊಂಡು ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸೊ ಇವಾಗ ಪೋಸ್ಟಿಗೆ ಹೋಗೋಣ ಅಂತ ಬರ್ರಿ. ನಡಿ, ಪಟ್ಟ ತಗೋ, ಪರ್ಸ್ ತಗೋ, ನಡಿ ತಾ ಅಂತ ಆರ್ಡ್ರ್ ಆಗಿದ್ದು ನೋಡ್ರಿ. ಇಲ್ಲೇ ನಿಮ್ಗೆ ಹೇಳಿದೆ 5 ಆರ್ಡ್ರ್ ಆಗ್ಯಾವು. ಒಬ್ಬೊಬ್ಬರೇ 2 ತೊಗೊಂಡಾರ, ಒಬ್ಬರು 1 ತೊಗೊಂಡಾರ, 3 ಆರ್ಡ್ರ್ ನೋಡ್ರಿ. ವೇಟ್ ಜಾಸ್ತಿ ಆಕ್ಕವ, ಏನು ಮಾಡ್ತಾವ ವೇಟ ಮತ್ತು ಡಿಸ್ಟೆನ್ಸ್ ಮ್ಯಾಗ ಅಮೌಂಟ್ ಇರ್ತದೆ ನೋಡ್ರಿ. ನಡಿ, ಬಿಸಿಲಿರೋದ್ರಿಂದ ಒತ್ತಾಗಿ ಮೈ ತಗೊಂಡ ಪಿಲ್ಲೆನು. ಮತ್ತು ಅದೇ ಒತ್ತಾಗಿ ಬಿಸಿಲಿರೋದ್ರಿಂದ ಒತ್ತಾಗಿ ತಗೊಂಡನ್ರಿ. ಇದು ಪ್ಯಾಂಟ್ ಲಾಂಗ್ ಇತ್ತು, ಇದನ್ನು ಕಟ್ ಮಾಡಿ ಈ ಥರ ಹೊಲಿದು ಶಾರ್ಟ್ ಮಾಡಿಕೊಟ್ಟೆ. ಬ್ಯಾಸಿಗೆ ಚಂತನ ಮಾಡು, ನಿನಗ್ಯಾರು ಬೇಡ ಅಂದ. ನಡಿ, ಬ್ಯಾರಲ್ದಾಗಂತೂ ನೀರು ತುಂಬಿಟ್ಟಿರ್ತೀನಿ. ದೇವ್ರೇ ದೇವ್ರೇ ಎಷ್ಟು ಬಿಸಿಲು ಐತಪ್ಪ. ಯಜಮಾನ್ರು ಹೊಲಕ್ಕೆ ಹೋಗ್ಯಾರ್ರಿ. ದಮ್ 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 ಹೋಗಿ ಬರೋಣ ಅಂತ ಬರ್ರಿ. ಅದು ಹಿಡ್ಕೋತಿಂತ ಪೋಸ್ಟಿಗೆ ಹಾಕಿ ಈಗ ಮನೆಗೆ ಹೊಂಟೆ ನೋಡ್ರಿ. ಸದ್ಯಕ್ಕೆ ಬರ ಮನೆಗೆ ಹೊಂಟೆ. ಅದಿಲ್ಲಪ್ಪು, ನಮ್ಮ ಪಿಲ್ಲುಗೆ ಹೇಳತ್ತಿದ್ದೀನಿ ರೀ, ನಾಳೆ ಒಂದು ದಿನಕ್ಕೆ 100 ಆರ್ಡ್ರ್ ಬರಬೇಕಲ್ಲ ಅಪ್ಪು ದಿನ ಅಂತೇಳಿ. ಮತ್ತು ಅದನ್ನು ಹೆಂಗೆ ತೊಗೊಂಬರ್ರಿ ಮಮ್ಮಿ ಅಂತನ್ರಿ ಅವ್ರು. ಅದಿಲ್ಲಪ್ಪು, ಅದಕ್ಕೆ ಸ್ಕೂಟಿ ತೊಗೊಂಡನಪ್ಪು ಹೊಸದು. ನೀನು ಎಲ್ಲ ಅಷ್ಟು ಪ್ಯಾಕಿಂಗ್ ತೊಗೊಂಡು ಹಿಂದೆ ಕುಂದ್ರಕತ್ತಿ, ನಾ ಮುಂದೆ ಗಾಡಿ ಬಿಡ್ತೀನಿ ಅಂತೇಳೀನಿ. ಹ್ಞೂ ಮಮ್ಮಿ ಅಂದಾನ. ಹೌದಿಲ್ಲಪ್ಪಾಜಿ, ಹೌದಿಲ್ಲ? ಗುಡ್ ಬಾಯ್. ಗಿಡಗಿಡ್ ಮಾಡ್ತಾನ, आदर शाणे अदान. ओ आमच्या घरी का ढबू कुत्रा ते काय करत. हां तिथं आमच्या घरापाशी कुत्रा आहे ते ऑरेंज कलरचा. ते ढबू कुत्रा ते त्याला ना किती पण खवल्यावर ते काय करत नाही. ते तसं नाही, ते उन्हात फिरते बघा, कुठं पण ते रस्त्यात वगैरे पडून येते, हात लावायचा नाही. इन्फेक्शन होते. एक तरी तुला इन्फेक्शन आहे ना, मग कशाला हात लावायचा? ढब्बू आहे ते, अजिबात हात लावायचा नाही, कळलं? गाडी राहू दे. चला ಹೋಗೋಣ ಅಂತ ಬರ್ರಿ ಈಗ ಮನೆಗೆ. ಇಲ್ಲಿ ಬೇಕರಿ ಒಳಗೆ ಈಗ ಮೊಸರು ಇದ್ರಾಗ ದೂದ್ ಡೈರಿ ಒಳಗೆ ಮೊಸರು ತೊಗೊಳಕ್ಕೆ ಬಂದೀನಿ. ಇಲ್ಲಿ ಬೇಕರಿ ಐಟಮ್ಸ್ ಅದಾವ ನೋಡ್ರಿ. ಡೋಕ್ಳಾನು ಕೂಡ ಅದಾವ ಇಲ್ಲಿ. ಡೋಕ್ಳ ಈಗ ಸದ್ಯಕ್ಕೆ ಬ್ಯಾಡ್ರಿ, ಯಾವಾಗಾರ ಮನ್ಯಾಗ ಮಾಡ್ತೀನಿ. ಬಟ್ ಸಾಸ್ ಬೇಕಾಗಿತ್ತು. ಮೊಸರು ತೊಗೊಂಡು ಹೋಗಮ್ಮಂತ್ರಿ. ಸದ್ಯಕ್ಕೆ ಹುಳಿ ಮೊಸರು ತೊಗೋತೀನಿ. 20 ರೂಪಾಯ್ದು ಹುಳಿ ಮೊಸರು. ಫೋನ್ಪೇ ಮಾಡ್ತೀನಂತ್ರಿ. ಎಲ್ಲ ಸಿಗುತ್ತೆ ನೋಡ್ರಿ ಇಲ್ಲಿ. ಬೆಣ್ಣೆ, ಮೊಸರು, ತುಪ್ಪ, ಹಾಲು, ಮಜ್ಜಿಗೆ ಎಲ್ಲ ನಮೂನಿ. ಐಸ್ ಕ್ರೀಮ್ ಇಲ್ಲಂತ್ರಿ, 10 ರೂಪಾಯ್ದಿಲ್ಲ, ಬೇರೆ ಅದಾವು. ಬಟ್ ನಮ್ಗದು ಬ್ಯಾಡಿ ಸದ್ಯಕ್ಕೆ, ಜಾಸ್ತಿ ಅಮೌಂಟಿಂದ. ಹುಳಿ ಮೊಸರು ನೋಡ್ರಿ 20 ರೂಪಾಯ್ದಿದು. ಮನೆಗೆ ಬಂದು ಲೇಟ್ ಮಾಡೋಕ್ಕೆ ಹೋಗ್ಲಿಲ್ರಿ ಫ್ರೆಂಡ್ಸ. ಅಕ್ಕಿ ಹಸನ್ ಮಾಡ್ಬೇಕ್ರಿ, ಅದಕ್ಕೂ ಟೈಮ್ ಭಾಳ ಹಿಡಿತೈತಿ. ಯಾಕಂದ್ರೆ ಸ್ವಲ್ಪ ಭಾಳ ಅವು ಇರ್ತಾವಲ್ರಿ ರೇಷನ್ ಅಕ್ಕಿ ಒಳಗೆ. ಅದಕ್ಕೆ ನಮಗೆ ಎಲ್ಲರೂ ಒಂದು ಕಾಣಿಸಿದ್ರೆ ಇಡೀ ಊಟನೇ ಕ್ಯಾನ್ಸಲ್ ಮಾಡೋ ಬಂದು ನಾವು. ಸೊ ನೀಟಾಗಿ 1ಕ್ಕೆ 10 ಸರಿ ಅದನ್ನೆಲ್ಲನೂ ಕೂಡ ಹಸನ್ ಮಾಡಿಕೊಂಡು ಚಪಾತಿ ಇದ್ದು ರೀ ಫ್ರೆಂಡ್ಸ್. 7-8 ಚಪಾತಿ ಇದ್ದು. ಮಾಡಿದ್ರೆ ಹಿಂಗೆ ಉಳಿತಾವೆ, ಮಾಡಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಮಾಡಿಲ್ಲ ಅಂತೇಳಿ ಡಂಗ್ರ ಸಾರದು ಒಂದೇ ಉಳಿತೈತ್ರಿ. ಆ ಥರ ಮಾಡ್ತಾರೆ ನಮ್ಮ ಮನ್ಯಾಗ. ಬಟ್ ಏನು ಮಾಡೋದು ನೋಡ್ರಿ, ಎಲ್ಲದಕ್ಕೂ ಒಂದು ಸಹಿಸ್ಕೊಂಡು ಹೋಗಬೇಕು. ನಾನಂತ್ರೂ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀನಿ ಸಂಸಾರ ಮನೆ ಅಂತಂದ್ರೂ ಕೂಡ ಒಮ್ಮೊಮ್ಮೆ ಮಾಡಿದ್ದು ಹೋಗುತ್ರಿ. ಅದು ಒಳ್ಳೆ ಹುಂಚೆ ಅಂತಾರ. ಒಂದು ಸಣ್ಣದು ಸ್ಮಾಲ್ ಎಲ್ಲರೂ ಸ್ವಲ್ಪ ಮಿಸ್ಟೇಕ್ ಇದ್ರು ಹುಡುಕ್ಯಾಡಿ ತೆಗೆಯೋ ಚಟ ನನ್ನ ಗಂಡಂದು. ಸೊ ಮಾಡ್ಲಾರ್ದಾಗ ಒಂದು ಸೌನ್ ಒದರ್ತಾನೆ ರೀ. ಕಾಯಿಪಲ್ಲೆ ಎಲ್ಲ ತೊಗೊಂಬರ್ಬೇಕು. ಬಟ್ ನಾನು ಈ ಕಡೆಗೆ ಹೋಗಿದ್ದೆ, ಅಲ್ಲಿ ಅಷ್ಟೊಂದೇನು ಸರಿ ಸಿಗಂಗಿಲ್ಲ. ಹಂಗಾಗಿ ಬಂದೆ ನೋಡ್ರಿ. ಅಮೌಂಟ್ ಕೊಟ್ಟರೆ ಹೋಗಿ ನಂದನ ತರ್ತೀನಿ ಫ್ರೆಂಡ್ಸ್. ಕೆಲವು ಸಲ ಅವ್ರು 50 ರೂಪಾಯಿ ಕೊಟ್ಟರು ನಾನು 100 ರೂಪಾಯಿ ಹಾಕಿ ಕಾಯಿಪಲ್ಲೆ ಮನೆಗೆ ತರ್ತೀನಿ. ಯಾಕಂದ್ರೆ ಸಂಸಾರ ನಂದಲ್ಲ, ನಾನೇ ಮಾಡಬೇಕು, ಏನಾಗುತ್ತೆ ಬಿಡು ಅಂತೇಳಿ ನಾನು ಹಿಂಗೆ ಮಾಡಿ ಒಂದೊಂದು ಸರಿ ನಾನು ಭಾಳ ಅಂದ್ರೆ ಭಾಳ ಮೋಸ ಹೋಗಿನಿ.
ಮಾಡಬೇಕು ಸಂಸಾರ ಮನೆ ಸಂಬಂಧ. ನಾನು ಯಾರಿಗೂ ಮಾಡಬೇಡ್ರಿ ಅಂತ ಹೇಳಂಗಿಲ್ಲ, ಮಾಡಬೇಕು. ಆದ್ರೆ ನಮ್ಮ ಎದುರುಗಡೆ ಇರೋರು, ನಮ್ಮ ಜೊತೆಗೆ ಇರೋರು ಕೂಡ ಅದಕ್ಕೊಂದು ಪ್ರಶಂಸೆ ಕೊಡಬೇಕು. ಪ್ರಶಂಸೆ ಕೊಡೋಕೆ ಅವ್ರ ಕಡೆಯಿಂದ ಆಗಿಲ್ಲ ಅಂತಂದ್ರು ನಮ್ಮ ಪಾಡಿಗೆ ಬಿಟ್ಟು ಬಿಡಬೇಕು. ಬಟ್ ಎಷ್ಟೇ ಮಾಡಿದ್ರು ಕೂಡ ನಮ್ಮನ್ನು ಎಷ್ಟಾಗುತ್ತೆ ಅಷ್ಟು ಜೀರೋದಾಗೆ ತರಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಅದು ಮೆಂಟಲಿ ಜಾಸ್ತಿ ಹರೇಜ್ಮೆಂಟ್ ಆಗೋದ್ರಿಂದ ಸಾಕಷ್ಟು ತೊಂದರೆಗೆ ನಾನು ಒಳಪಟ್ಟು ಬಿಟ್ಟೀನಿ. ಬಟ್ ಆದ್ರೂ ಬಿಡುಗಡೆ ಇಲ್ಲ. ಮನೆ ಮಕ್ಕಳು ಸಂಸಾರ ಜಂಜಾಟದಾಗ ಬಿದ್ದ ಮ್ಯಾಗ ನಮ್ಗೆ ಏನೇ ಆಯ್ತು ಅಂದ್ರೂ ಕೂಡ ನಮ್ಗೆ ಯಾರು ಕೇಳೋರು ಇರಂಗಿಲ್ಲ. ಬಟ್ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಈ ಜೀವನ ಅನ್ನೋ ಒಂದು ಸಾಗರನ ದಾಟ್ಲೇಬೇಕು ನೋಡ್ರಿ. ಬಿಡುಗಡೆ ಇಲ್ಲವೇ ಇಲ್ಲ. ಬಿಟ್ಬೇಕಿನಂದ್ರೆ ನಡೆಯೋದೇ ಇಲ್ಲ ಫ್ರೆಂಡ್ಸ್. ಮಾಡಲೇಬೇಕು, ಅನ್ಭವಿಸ್ಲೇಬೇಕು. ಏನು ಬರುತ್ತೆ ಅದಕ್ಕೆ ಟಕ್ಕರ್ ಕೊಟ್ಕೊಂತ ಹೋಗಲೇಬೇಕು ನೋಡ್ರಿ. ಹಂಗಂದು ಮಾತ್ರಕ್ಕೆ ನಾನು ಜಾಸ್ತಿ ಯಾವುದೇ ರೀತಿಯಾದಂಥ ನೆಗೆಟಿವಿಟಿನ ವಿಡಿಯೋದಾಗ ಸ್ಪ್ರೆಡ್ ಮಾಡೋಕೆ ಇಷ್ಟಪಡಂಗಿಲ್ಲ. ಸೊ ನಾನು ನನ್ನ ಲೈಫ್ನೊಳಗೆ ಎಷ್ಟೆಲ್ಲ ಆಗು ಹೋಗುಗಳಾಗಿದ್ದಾವಲ್ಲ ಅದ್ರ ಬಗ್ಗೆ ನಾನು ಒಂದು 10% ಕೂಡ ನಾನು ಹೇಳ್ಕೊಳಕ್ಕೆ ಲೈಕ್ ಮಾಡಂಗಿಲ್ಲ. ಯಾಕಂದ್ರೆ ಜೀವನ ಸಂಸಾರ ಅಂದಮೇಲೆ ಎಲ್ಲರ ಮನೆಗೂ ಎಲ್ಲ ಥರ ಇದ್ದುದ್ದೇನೆ. ಬಟ್ ಎಲ್ಲರ ಮನೆಗೂ ಇರೋದೇನೆ. ಬಟ್ ನಮ್ಮನ್ನ ಕಂಡ್ರೆ ಆಗದೆ ಇರೋರು ತುಂಬ ಇದ್ದಾರೆ. ಯಾಕಂದ್ರೆ ಚಲೋತ್ನಾಗ ಬಾಳೆ ಮಾಡ್ಕೊಂಡು ತಿಂತಾರಪ್ಪ, ಯಾರಿಗೆ ಅಪ್ಪ ಅಲ್ಲಾರ್ದಂಗೆ ಹೋಗ್ತಾರಪ್ಪ. ಅದ್ರಾಗ ಒಂದು ಹೆಣ್ಮಗಳು ಯಾರಿಗೆ ಅಪ್ಪ ಅಲ್ಲಾರ್ದಂಗೆ ಮಾಡ್ಕೊತಾಳಪ್ಪ. ಸೊ ಒಂದು ಸ್ವಲ್ಪ ಸಿಡುಕ ಇರುವಂಥ ಯಜಮಾನ್ರ ಜೊತೆಗೆ ಧೈರ್ಯದಿಂದ ಬದುಕ್ತಾಳಂತಂದ್ರೆ ಕೆಲವರಿಗೆ ನೋಡ್ಕೊಳೋದು ಸಹಿಸ್ಕೊಳೋದು ಆಗಂಗಿಲ್ಲ. ಹಂಗಾಗಿ ಇಲ್ಲದೆ ಇರುವಂಥದ್ದು. ಯಾಕಂದ್ರೆ ನಾವು ನಿಷ್ಠುರತೆಯಿಂದ ನಡೀತಿರ್ತೀವಿ. ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ಯಾರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಲ್ಲ. ನಮ್ಮ ಪಾಡಿ ನಾವು ಇರ್ತೀವಂದ್ರೆ ಒಂದಷ್ಟು ಜನ ಇರ್ತಾರ ನೋಡ್ರಿ. ಈಗ ಅಡುಗೆ ಮನೆಯೊಳಗೆ ನನ್ನ ಮಗ ಈಗ ಬಂದು ಪ್ಯಾನ್ ಹಚ್ಚಿದ. ಸಿಕ್ಕಾಪಟ್ಟೆ ಬೆವರು ಈ ಸುಡಿನೊಳಗೆ. ಮುಂಜಾನೆ ಏನು ಮಾಡ್ಕೊಂಡು ತಿಂದಿವಪ್ಪ? ಅನ್ನ ಸಾರು. ಸಾರಿ ನೋಡ್ರಿ, ಹಂಗೆ ಅದು ಸಮೇತ ತಲೆಗಿಲ್ಲ. ಇವ್ರು ಬೆಡ್ರೂಮ್ದಾಗಿದ್ರು ಅಣ್ಣಾರು. ಇಲ್ಲಿ ಯಾಕೆ ಬಂದ್ರಿ? ಏನು ಬಗಲ್ಲ ಮುರಿ. ಈಗ ಈ ಚಪಾತಿ ಎಲ್ಲ ಮುರಿ ಮಾಡತ್ತೀನಂದ್ರು ಇನ್ನೊಂದು ಚಪಾತಿ ಉಳ್ದೈತಿ ನೋಡ್ರಿ. ಕಡಾಗಿ ತುಂಬಿ ಮುರಿ ಮಾಡಾಕತ್ತೀನಿ. ಇನ್ನೂ ಒಂದು ಚಪಾತಿ ಉಳ್ದೈತಿ. ಇಷ್ಟು ತುಂಬಿ ಕಡಾಗಿ ಮುರಿ ಅನ್ನಕ್ಕೆ ಇಟ್ಟೀನಿ ಸದ್ಯಕ್ಕೆ. ಅನ್ನನ ಕೂಡ ಕುದಿಯಕತ್ತೈತಿ. ಜಾಸ್ತಿ ನೀರಾಕಿ ಇಟ್ಟೀನಿ ಗಿಂಜಾಗ ಆಗಲ್ಲ ಅಂತೇಳಿ. ಯಾಕಂದ್ರೆ ಮೊಸರು ತಂದಿನೆಲ್ಲ ಸ್ವಲ್ಪ ಉಳಿಬಾನ ಮೊಸರು ಕಲ್ಸಿದ ಬಾಣ ಮಾಡ್ತೀನಿ ರೀ. ಬ್ಯಾಸ್ಗಿಗೆ ಸ್ವಲ್ಪ ತಂಪು. ಯಜಮಾನಪ್ಪು ಸಾರ ಬೇಕು, ಸದ್ಯಕ್ಕೆ ಮಾಡಂಗಿಲ್ಲ ರೀ. ಯಾಕಂದ್ರೆ ನಿನ್ನ ಒಂದು ಗುಂಡಿಗೆ ಸಾರು ಮಾಡ್ಕೆ ಮುಂಜಾನೆ ಅದ ತಿಂದ್ವಿ. ಈಗ ಅದಕ್ಕೆ ಈಗ ಇದ್ದ ಮಾಡ್ತೀನಿ ರೀ ಫ್ರೆಂಡ್ಸ್. ನಾನು ಮೊದಲಪ್ಪಜ್ಜಿ ಮೊಸರು ಅನ್ನ ಮಸ್ತಾಗುತ್ತಿಲ್ಲ. ಇದ್ರ ಕೂಡ ಶೇಂಗಾ ಸಾರು ಮಾಡಂದ್ರೆ ಯಜಮಾನ್ರು. ಬಟ್ ಈಗ ಇದಕ್ಕೆ ಶೇಂಗದ ಪುಡಿ ಹಾಕ್ತೀನಿ. ಅದ್ರ ಜೊತೆಗೆ ಅದು ಕಾಂಬಿನೇಷನ್ ಸೂಟ್ ಆಗಲ್ಲ. ಇದು ಮುರಿ ತಿಂದು ಮ್ಯಾಗ ಎಷ್ಟು ಮೊಸರನ್ನ ತಿಂದ್ರೆ ನೀಟಾಗಿ ಊಟ ಕರೆಕ್ಟ್ ಆಗ್ತೈತಿ. ಆ ಉದ್ದೇಶದಿಂದ ಅಷ್ಟೇ, ಮತ್ತೇನಿಲ್ರಿ ಫ್ರೆಂಡ್ಸ್. ಇರೋದ್ರಾಗನೇ ಮಾಡ್ತೀನಿ. ಸಂಸಾರದೊಳಗೆ ಹಿತ ಮಾಡ್ಕೊಂಡು ಹೋಗೋದು ಹೆಣ್ಮಕ್ಳು ಜವಾಬ್ದಾರಿ. ಅದು ಎಲ್ಲರೂ ಮಾಡಂಗಿಲ್ಲ. ಸೊ ನಾವು ಮಾಡ್ತೇವೆ ಅಂದ್ರೆ ನಮ್ಗೆ ದೊಡ್ಡ ಸಂಖ್ಯೆ ಅಂತ ಅಲ್ಲ. ವಿಡಿಯೋ ನೋಡೋರು ತುಂಬಾ ಜನ ನನಗೆ ಒಮ್ಮೊಮ್ಮೆ ಅದು ತುಂಬಾ ಜನ ಅಂದ್ರೆ ಕೆಲವೊಬ್ರಿಗೆ ಇರಿಟೇಷನ್ ಆಗುತ್ತೆ, ಯಾರಿಗೊತ್ತು. ಆದ್ರೆ ಭಾಳ ಮಂದಿ ಹೇಳ್ತಿರ್ತಾರೆ, ಅಕ್ಕ ನಿಮ್ಮನ್ನ ನೋಡಿ ನಾವು ಭಾಳ ಕಲ್ತೀವ್ರಿ ಅಂತೇಳಿ. ಅವ್ರಿಗೋಸ್ಕರ ಇದನ್ನೆಲ್ಲ ಹೇಳೋದು ಅಷ್ಟೇ. ಅಕ್ಕ ಎಲ್ಲ ಇರುತ್ತಕ್ಕ ಅಂದ್ರೂ ನಮ್ಮ ಯಜಮಾನ್ರ ಮೇಲೆ ಜೋರ್ ಮಾಡ್ತೀವಿ, ಸಿಟ್ಟಿಗೆ ಬರ್ತೀವಿ, ಶಟ್ಕೊಂಡ್ ಕುಂದಿರ್ತೀವಿ, ಅಡಿಗೆನೂ ಮಾಡಂಗಿಲ್ಲ. ಪಾಪ ಅವ್ರು ಆನ್ಲೈನಿಂದ ತರಿಸ್ತಾರ. ಬಟ್ ನಿಮ್ದು ಎಲ್ಲ ನೋಡಿ ನಾನು ಭಾಳ ಅರ್ಥ ಮಾಡ್ಕೊಂಡು ನಮ್ಮ ಯಜಮಾನ್ರ ಜೊತೆಗೆ ನಾನು ಅನುಸರಿಸ್ಕೊಂಡು ಹೋಗ್ತೀನಕ್ಕ ಅಂತ ಒಬ್ರು ಒಂದು ಮಾತು ಮಾತಾಡ್ತಾರಲ್ಲ, ಅದು ನನಗೆ ಭಾಳ ಖುಷಿ ಕೊಡ್ತೈತೆ ಅಷ್ಟೇ. ಮತ್ತು ಇನ್ನೊಂದು ಏನಿಲ್ರಿ, ದೊಡ್ಡ ಸಂಖ್ಯೆ ಮಾಡಿ ಹೇಳ್ಕೊಳೋದ್ರಾಗ ಏನಿಲ್ಲ. ನಮ್ಮನ್ನು ನೋಡಿ ಯಾರೋ ಒಬ್ರು ತಿದ್ದುಕೊಂಡು ನಡೀತಾರಪ್ಪ ಒಳ್ಳೆ ಇದ್ರೊಳಗೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಏನು ಬೇಕು ಹೇಳ್ರಿ? ಹೌದಿಲ್ಲಪ್ಪಜ್ಜಿ? ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡ್ರಿಪ್ಪ ಖಂಡಿತ ಹೋಗೋದು. ಮತ್ತು ಕೆಟ್ಟ ನಾಚ್ಕೊಳೋದು, ಎಲ್ಲದಕ್ಕೂ ನಾಚ್ಕೊಳೋದು, ಬರೇ ನಾಚ್ಕೊಳೋದು. ಹೌದಿಲ್ಲ? ನಿನ್ಗೇನು ಹೆಣ್ಣು ಕೊಡ್ತಾರ ಅವರು ಆ ಪರಿ ನಾಚ್ಕೊತೀರ? ಹಾಂ, ಬರೀ ನಾಚ್ಕೊಳೋದಂದ್ರೆ ನಾಚ್ಕೊಳೋದು. ಏನು ಕೇಳ್ಕೊಬೇಡ್ರಿ. ಅವ್ರ ಅಕ್ಕದೇರ್ ಮುಂದಾರ ತನ್ನ ಉಗ್ರ ಪ್ರತಾಪನ ತೋರಿಸ್ತಾನ. ಸೃಷ್ಟ್ಯಕ್ಕನ ಮುಂದಂತೂ ಹೆಚ್ಚಿಗೆ, ಬಾಗೋಕನ ಮುಂದೆ ಇಲ್ರಿ. ನೀನು ಭಾಳ ಅಂದ್ರೆ ಯಾರು ಇಷ್ಟ? ಸೃಷ್ಟಿನ ಭಾಗ್ಯನ? ಕರೆಕ್ಟಾಗಿ ಮಾತಾಡ್ಬೇಕು, ಮನಸ್ಸಿನಾಗ ಇದ್ದದ್ದು ಮಾತಾ. ಹೇಳು, ನೀನು ಸೃಷ್ಟಿ ಅಕ್ಕ ಇಷ್ಟನಾ ಬಾಗು ಅಕ್ಕ ಇಷ್ಟನಾ? ಕನ್ನಡದಾಗ ಮಾತಾಡು. ಯಾರು ಭಾಳ ಇಷ್ಟ ಹೇಳ್ಬೇಕು. ಯಾರು ಭಾಳ ಇಷ್ಟ? ಹಾಂ, ರೆಡಿ, 1 2 3 ಸ್ಟಾರ್ಟ್. ವಿಡಿಯೋಲಿ ಎಂತೆ ಆಗುತ್ತಪ್ಪು ಪಟ್ಟತ್ತೇವ್. ಯಾರಿಷ್ಟ? ದೋಗ. ಕನ್ನಡದಾಗ ಯಾಕೆ ಬರಲ್ಲ? ಇಬ್ಬರು ಇಷ್ಟ ಅಂತ್ರಿ. ಇಬ್ರಿಗೂ ಜಗಳ ಬೇಡ. ಮತ್ತು ಸ್ನೇಹ ಅಕ್ಕ ಖುಷಿ ಅಕ್ಕ ಇವ್ರಿಬ್ಬರದಾಗ ಯಾರು ಇಷ್ಟ? ಸ್ನೇಹ ಅಕ್ಕ ಖುಷಿ ಅಕ್ಕ ಇವ್ರಿಬ್ಬರದೊಳಗ ಯಾರು? ಸ್ನೇಹನೂ ಇಲ್ಲತ್ರಿ, ಖುಷಿನೂ ಇಲ್ಲತ್ತ.
ಆತಾರ ಈಗ ಅವ್ರ ಕೂಡ ಆಡಕತ್ ನೀನು ಈಗ ಹಾ ಶ್ರೀ ಕೂಡ ಆಡ್ತಾನಂತ ನೋಡ್ರಿ ಎಷ್ಟು ಇದದ ನನ್ನ ಮಗ ಇದು ಎಷ್ಟು ಕುದಿತೈತಲ್ಲ ಅಷ್ಟು ಭಾರಿ ಆಗತ್ರಿ ಇದು ಮುರ್ರಿ 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 ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಟಮಾಟಿ ಬಾಯಿ ತುಂಬ ಉಪ್ಪು ಖಾರ ಹಾಕ್ಬಿಟ್ರ ಮತ್ತೊಂದು ಏನು ಬೇಡ ಇದು ಉಪ್ಪಿನಕಾಯಿ ಲಿಂಬೆಹಣ್ಣಿನ ರಸ ಇತ್ತಂದ್ರೆ ಭಾರಿ ಆಗತ್ರಿ ಉಪ್ಪಿನಕಾಯಿ ಇಲ್ಲ ಲಿಂಬೆಹಣ್ಣಿನ ರಸನೂ ಇಲ್ಲ ಹುಂಚಿಕಾಯಿ ಹಿಂಡಿ ಐತಿ ಹುಂಚಿಕಾಯಿ ಹಿಂಡಿ ಮಸಾಲೆ ಖಾರ ಮಮ್ಮಿ ಮಾಡಿಕೊಟ್ಟಿದ್ರು ನೋಡ್ರಿ ಖಾಲಿ ಆಗೈತಿ 10 ವರ್ಷ ಹಾಕ್ಬಂತ್ರಿ ನಮ್ಮವನೇ ನನಗೆ ಮಸಾಲೆ ಖಾರ ಕೆಂಪು ಖಾರ ಮಾಡಿಕೊಟ್ಟ ಖಾರದ ಚಿಂತಿಲ್ಲ ಕೆಂಪು ಖಾರ ಜಾಸ್ತಿ ನಮ್ಗೆ ಹೋಗಂಗಿಲ್ಲ ನೀ ಯಾಪರ ಚಿರುಕುತ್ತೆ ಅಪ್ಪ ಮನೆ ಬೆಂಡಿಕಾಯಿಗೆ ಏನಾಗ್ಬಿಟ್ಟೈತಂದ್ರಿ ಮನೆ ಹಿಡ್ದ ನೋಡ್ರಿ ನೀವು ನಾನು ಬೆಂಡಿಕಾಯಿ ಹುರಿದಿನ್ರಿ ಚಪಾತಿ ಮಾಡ್ದೆ ಅದ ಹಂಚಿನ ಬೆಂಡಿಕಾಯಿ ಹುರಿದು ಅದ ಹಂಚಿನೊಳಗೆ ನಡ್ಬಾರಕ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಕತ್ತೆ ಉಪ್ಪು ಹಾಕಿನಿ ಖಾರ ಹಾಕಿಬಿಟ್ಟನ ತೆಗೆದು ಬಿಡ್ಬೇಕು ಇಲ್ಲಿ ಘಾಟ್ ಆಗುತ್ತ ಒಟ್ಟಿ ಒಂಥರ ಮುರ್ದಂಗಾಗಿ ನಾನು ಟಾಯ್ಲೆಟ್ಗೆ ಹೋದ ಸ್ನೇಹ ಒಂದ್ ಸ್ವಲ್ಪ ಇದು ಅಂದ್ರೆ ಉಳ್ಳಾಗಡ್ಡಿದ ಹಾಕಿದ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡವ ಅಂತ ಹೇಳ್ಕೇಸಿ ಆಕಿ ಮಿಕ್ಸ್ ಮಾಡ್ಬಿಟ್ಟು ನಂಗೆ ತೆಗೆದ್ಬಿಟ್ರ ಅದು ಖಾರನ ಹಾಕ್ಬೇಕು ಅನ್ನೋಷ್ಟೊತ್ತಿಗೆ ಅವ್ರು ಬಂದ್ರು ಯಜಮಾನ್ರು ಹಂಗೆ ಊಟಕ್ಕೆ ತಗೊಂಡ್ವಿ ಸ್ವಲ್ಪ ಖಾರ ಹಾಕಿಲ್ಲ ಅಂತಂದ್ರ ಎಷ್ಟೆಲ್ಲ ಹರಾಡಿದ್ರು ಚಿರಾಡಿದ್ರು ಯಪ್ಪ ಅದೆಲ್ಲ ವಿತೌಟ್ ಬ್ಲಾಗ್ದೊಳಗ ಅದೆಲ್ಲ ಬ್ಲಾಗ್ದಾಗ ಆಗಂಗಿಲ್ಲ ಮತ್ ನನಗೆ ಹೇಳ್ಕೊಂಡ್ರು ಇದು ಯಾವ್ದೇ ರೀತಿಯಾದಂತ ಕಮ್ಮಿಪನ್ನ ಹಂಗ ಹಿಂಗ ಅಂತ ಅನ್ಸಂಗಿಲ್ಲ ಯಾಕಂದ್ರೆ ಇದ್ರೊಳಗೆ ಏನೈತಿ ನಾನು ತಪ್ಪು ಮಾಡಿನ ಅಪರಾಧ ಮಾಡಿನ ಕಳುವು ಮಾಡಿನ ಏನ್ ಮಾಡೀನಿ ಏನೂ ಇಲ್ಲ ಫ್ರೆಂಡ್ಸ್ ಎಷ್ಟೋ ವಿಷಯಗಳನ್ನ ನಾವು ಹೇಳ್ಕೊಳ್ಳೋದನ್ನೇ ತಪ್ಪು ಮಾಡ್ಬಿಡ್ತೀವಿ ಮಂದಿ ಇರ್ಲಿ ಮಕ್ಳು ಇರ್ಲಿ ಎಲ್ಲ ಆದ್ಮೇಲೆ ಒಂದಿನ ಹೇಳಕ್ ಹೋಗೋಣ ಮೊದಲು ಯಾಕೆ ಹೇಳಿಲ್ಲ ಅವಾಗ ಯಾಕೆ ಕೇಳಿಲ್ಲ ಅವಾಗ ಹೇಳನೆ ಕೇಳ್ತಿದ್ವಿ ಈಗ ಹೇಳನೆ ಕೇಳ್ತಿದ್ವಿ ಅಂತಾರ ಹೇಳ್ದಾಗ ಏನು ಮಾಡ್ಲಿಕ್ಕೆ ಬಲ್ಲ ಹೋತು ಹೇಳಾರ್ದತ್ನೇ ಗನ ಇದು ಏನ್ ಮಾಡ್ತೀವಿ ಹೆಂಗಂತಂದ್ರ ಕೊಲೆ ಮಾಡ್ತಾರ ಅಂತಂದಾಗ ಅವಾಗ ಎಚ್ಚರಿಕೆ ಕೊಡೋ ಜನ ಇಲ್ಲ ಕೊಲೆ ಮಾಡಾದ್ಮೇಲೆ ಬರ್ತಾರ ಅಯ್ಯೋ ಕೊಲೆ ಆಯ್ತು ಅಂತೇಳಿ ಯಾರಿಗೂ ಅನ್ನೋದು ತಪ್ಪು ಫ್ರೆಂಡ್ಸ್ ನಮ್ಮ ಹಣೆ ಬರೋಕ್ ನಮ್ಗೇನ್ ಬಂದಿರ್ತೈತಿ ನಾವು ಅದನ್ನ ಅನ್ಭವಿಸ್ಲೇಬೇಕು ಹೆಚ್ಚಿಂದ ಏನಿಲ್ಲ ಮತ್ತ ಅನ್ನೋನ್ ಆಗಕ್ ಬಂತು ಈಗ ಮೊಸರು कुठलं नाही माहित झालं मम्मी तू काय करणार कुठलं नाही तुझ्या पप्पाचं हे करते ना पिवळा कलर ಮೊಸರು ಒಂದು ಅರ್ಧ ನೋಡ್ರಿ पिवळा कलर आमटी करते ना तू नाही हा दही भात दहीचं भात म्हणजे करते बघ आता ಮೊಸರೆಲ್ಲ ಈ ತರ ಕಟ್ಕೊಂತೀನಿ पप्पा करतात की पिवळा कलर आमटी ते आमटे नको बाबा चांगला नाही ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ತಣ್ಣಗಾಕ ಫ್ರಿಜ್ನಾಗ ಇಟ್ಬಿಡಮಂತ್ರಿ ಶೇಂಗಾ ಮೊನ್ನೆ ಹುರಿದಿಟ್ಟಿದ್ದೇನೆ ರೀ ಈಗ ಇವನ್ನೆಲ್ಲ ಮ್ಯಾಗಿಂದ ಅರ್ಧಂಬರ್ಧ ಸೊಪ್ಪಿ ಸುಲಿತೀನಿ ರೀ ಪೂರ ಸೊಪ್ಪಿ ಸುಲಿಯಂಗಿಲ್ಲ ಒಂದು ಅರ್ಧದಷ್ಟು ಈ ಥರ ಸುಲಿದು ಇರ್ತಾವೆ ಒಂದು ಅರ್ಧದಷ್ಟು ಈ ಥರ ಸುಲಿಲಾರ್ದಿರ್ತಾವೆ ಈಗ ಇವನ್ನ ಸ್ವಲ್ಪ ತಗೊಟ್ಟಿ ಎಲ್ಲ ಇದು ಮಾಡಿ ಬೆಳ್ಳುಳ್ಳಿ ಸುಲಿತೀನಿ ರೀ ಶೇಂಗಾ ಚಟ್ನಿ ಮಾಡ್ತೀನಿ ಸ್ವಲ್ಪ ವಟ 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 ಚಾಲೋನೇ ಐತೆ ನೋಡ್ರಿ ಈಗ ಎಟ್ಟತ್ತಾತಿ ಸದ್ಯ ಕೇಳಕತ್ತೀನಿ ಗಪ್ಪೀರ್ ಅಂತೇಳಿ ಇಷ್ಟು ಈಗ ಚಟ್ನಿ ಬೆಳ್ಳುಳ್ಳಿ ಅಂತ ಸುಲ್ಕೊಂಡಿದ್ದೀನಿ ರೀ ಒಂದು ಸ್ವಲ್ಪ ಎಕ್ಸ್ಟ್ರಾ ತೆಗೆದು ಇಡ್ತೀನಿ ಹುರಿದು ಒಂದು ಸ್ವಲ್ಪ ಚಟ್ನಿ ಮಾಡ್ಕೊತೀನಿ ಆಮೇಲೆ ನಮ್ಮ ಅತ್ತಿರಿ ಕೆಳಗಡೆ ನಮ್ಮ ಮಮ್ಮಿ ಅಂತೇಳಿ ನಮ್ಮ ಅತ್ತಿ ಅವ್ರೇನೈತಿ ಒಂದು ಟಿಪ್ಸ್ ಹೇಳ್ಯಾರ ನನಗೆ ಮೊನ್ನೆ ಅವ್ರ ಮನ್ಯಾಗ ಹೋಗಿದ್ದೆ ಅದಕ್ಕೂ ಕೆಲ್ಸಿಗೆ ನೀರಿನೊಳಗೆ ಬೆಳ್ಳುಳ್ಳಿನ ನೆನೆ ಇಟ್ಟಿದ್ರು ಸುಲಿಯಕತ್ತಿದ್ರು ಅವರು ಈ ಥರ ಭಾಳಷ್ಟು ನಮಗೆ ಬೇಕಾದಾಗ ಮತ್ತು ಇಷ್ಟು ಸುಲಿಯಕ್ಕೆ ಹೋಗೋಣ ಏನಾಗುತ್ತೆ ರೀ ಅವು ಮುಂದಿನ ತುದಿ ಚೂಪ್ ಇರ್ತಾವಲ್ಲ ಇದೆಲ್ಲ ಉರಿತಾವ್ರಿ ಈ ಥರ ಎಲ್ಲ ನಿಮಗೆ ಎಲ್ಲ ಉರಿತಾವ ಸೊ ಅದಕ್ಕಂತೇಳಿ ಈ ಥರ ನೆನೆ ಇಟ್ರ ಅವು ಮೆತ್ತಗಾತಾವು ಚೂಡಾಕ ಚಟ್ನಿಗೆ ಮನೆಗೆ ಬಳಕೆಗಾದರೂ ಕೂಡ ಇದು ಈ ಥರ
ನೆನೆ ಇಟ್ಟು ಒಮ್ಮೆ ಒಂದು ಡಬ್ಬಿ ಒಳಗೆ ಎಲ್ಲ ಸುಲಿದಿಡ್ಬೋದು. ಅದಕ್ಕೆ ನಾನು ಕೂಡ ಈಗ ನೆನೆ ಇಟ್ಟಿನಿ ರೀ. ಒಂದು ಅರ್ಧ ಪೌಣೆ ತಾಸು ನೆಂದರೂ ಪರವಾಗಿಲ್ಲ ಅಂತ. ಎಲ್ಲಿಕಂದ್ರೆ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ನಮ್ಗೆ ಟೈಮ್ ಮಾಡಿಕೊಂಡು ಸುಲಿತೀವಿ ಅಂದರೂ ಕೂಡ ಲಘು ಲಘು ಸುಲಿಬೋದು ಅಂತ, ಎಷ್ಟು ಬೇಕಾದರೂ ಸುಲಿಬೋದು ಅಂತ ಹೇಳ್ತಾರೆ. ಆದರೆ ನಮ್ಮವ್ವ ಅದು ಹೆಂಗೆ ಮಾಡ್ತಾಳ್ರಿ, ಈಗ ಚಟ್ನಿಗೆ ಮಸಾಲೆ ಖಾರಕ್ಕೆ ಚೋಡಕ್ಕೆ ಭಾಳ ಅಡುಗೆ ಇದ್ದಾಗ ಏನು ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಒಳ್ಳೆಣ್ಣೆ ಜಾದಿಟ್ಟು ಮಿಕ್ಸ್ ಮಾಡಿ ಬಿಸಿಲಿಗೆ ಇಟ್ಟು ಒಂದು ಅರ್ಬ್ಯಾಗ ಹಾಕಿ ಬಡ 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 ಇದು ಮಾಡಿಬಿಡ್ತಿದ್ರು. ಬಟ್ ಅವೆಲ್ಲ ಇದು ಹಾಕೋರಿ, ಏನಂದ್ರೆ ಸ್ಮೆಲ್ ಬರ್ತಾವ, ಅರ್ಧಂಬರ್ಧ ಕುಟ್ಟಿದಂಗೆ ಆಗ್ತಾವ. ಅದು ಒಂಥರ ಚಲೋ, ಇದೂ ಒಂಥರ ಚಲೋ. ಇದು ಟೈಮ್ ತೊಗೊಂಡು ನಿವಾಂತ ಮಾಡೋರಿಗೆ ಬೆಸ್ಟ್. ಇದನ್ನು ಸುಲಿಯತ್ನಾಗ ನಾನು ನಿಮ್ಗೆ ಹೇಳ್ತೀನಿ ಅನುಭವ ಹೆಂಗಿರುತ್ತೆ ಅಂತೇಳಿ. ಇದನ್ನೆಲ್ಲ ಡಸ್ಟ್ಬಿನ್ದಾಗ ಹಾಕಮ್ಮ. ಸೊ ಮಸ್ತಾಗಿ ಮುರಿ ಉಣ್ಣಕತ್ತಾರ ಮಕ್ಕಳು ಯಜಮಾನ್ರು. ನಾನು ಕೂಡ ಇವಾಗ ಮೊಸರನ್ನ ರೆಡಿ ಮಾಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ವಾವ್ ಮಸ್ತಾಗೈತೆ ನೋಡ್ರಿ ಮೊಸರನ್ನ. ಜಗ್ಗೆಗೆ ಬೆಳ್ಳುಳ್ಳಿ ಕುಟ್ಟಿ ಹಾಕೀನಿ ರೀ, ಜವಾರಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೀನಿ. ಹಾಗೇ ಉಪ್ಪು, ಮೊಸರು ನೋಡಿರಿ, ಕಲಸಿಟ್ಟಿರೋಂಥ ಮೊಸರು ಅಳಸು ಮಾಡೀನಿ ಒಂದು ಸ್ವಲ್ಪ. ಆಮೇಲೆ ಒಂಚೂರು ಮ್ಯಾಗ ಕೆಂಪು ಖಾರ ಹಾಕೀನಿ. ಕೊತ್ತಂಬರಿ ಇದ್ರೆ ಮಸ್ತ್ ಗಾರ್ಲಿಶ್ ಮಾಡ್ಬೋದಾಗೈತೆ. ಕೊತ್ತಂಬರಿ ಇಲ್ಲ, ಹಾಗಾಗಿ ಹಿಂಗೆ ಮೊಸರನ್ನ ಬೇಸಿಗೆಗೆ ತಂಪು. ಅಪ್ಪ ಮಕ್ಕಳದು ಸೋಗ್ ನೋಡ್ಬೇಕ್ರಿ, ಸೋಗ. ಲೈಟ್ನ ಹಂಗೆ, ಪ್ಯಾನನ ಹಂಗೆ. ಹಾಂ, ಅದಕ್ಕೆ ಇಟ್ಟು ಲೈಟ್ ಬಿಲ್ ಬರ್ತೈತಿ. ಕಟ್ಟಕಾರ ಅಳ್ತೀರಿ. ಮನೆ ಕತ್ತಲ್ ಕೊನೆ ಕೂತಿದ್ದು ಮರ್ತಾರ ಅಪ್ಪ ಮಕ್ಕಳು ರೀ. ಸ್ವಲ್ಪ ರೆಸ್ಟ್ ಮಾಡಿ ಸಿಗ್ತೀವಿ. ಈಗ ಸಂಜೆಗೆ ನೋಡ್ರಿ, ಸ್ವಲ್ಪ ಊಟ ಮಾಡಿ ನಿದ್ದೆ ಮಾಡಿ ಎದ್ವಿ. ಈಗ ಫ್ರೆಶ್ ಆಗಿ ಸ್ನೇಹನ ಕೂಡ ದೇವ್ರ ಕಸ ಹೊಡೆದೆಲ್ಲ ಫ್ರೆಶ್ ಆಗಿ ದೇವ್ರ ಮುಂದೆ ದೀಪದನ್ನೆಲ್ಲ ಕೂಡ ಹಚ್ಚಾಳ. ಇವು ನನ್ನ ಮಗನಿಗೆ ಆಳ್ವಿ ಬೇಕಂತ್ರಿ ಫ್ರೆಂಡ್ಸ್. ಮಧ್ಯಾಹ್ನನೇ ನೆನೆ ಇಡಕ್ಕೆ ಹಚ್ಚಾನ, ಹಂಗಾಗಿ ಆಳ್ವಿ ಮಾಡಮತ್ತ. ಅವ್ನಿಗೆ ಭಾಳ ಇಷ್ಟ ಆಳ್ವಿ. ಓಕೆ, ಆಳ್ವಿ ಮಾಡೋಣ ಅಂತ ಬರ್ರಿ. ಅಷ್ಟೇ ಯಾಕೆ ಕರಂಗ್ ಮಾಡ್ಯದನ? ಈ ಹುಡುಗರಿಗೆ ಒಂದು ಕೆಲಸ ಮಾಡಕ್ಕೆ ಹೇಳಿದ್ನಂದ್ರೆ ಒಳ್ಳೆ ನನಗೆ ಡಬಲ್ ಆಗುತ್ತೆ ಅದು. ಇದು ನೋಡ್ರಿ, ದೀಪ ಚಂಬಳ್ಳಿ ಎಲ್ಲ ಹೆಂಗೆ ಜಿಗಿ ಮಾಡ್ಯಾಳ ಎಲ್ಲ ಸುತ್ತಮುತ್ತ. ಇದು ಉದ್ಬತ್ತಿ ತೊಗೊಂಡು ಹಿಂಗೆ ಮಾಡ್ತಾಳಂತ. ಹೆಂಗೋ ಒಂದು ದೀಪ ಹಚ್ಚಾಳ ಸಾಕ್ರಿ ಫ್ರೆಂಡ್ಸ್. ನೋಡ್ರಿ, ಎಲ್ಲ ಕಾಯಿಗಳು ಯಾವ ಪರಿ ಇದಾಗ್ಯಾವ. ಬಿಸಿಲಿಗೆ ನೀರು ಹಾಕಿಟ್ರು ಲಗೋಟ್ ಒಣಗ್ದಂಗೆ ಆಗ್ಬಿಡ್ತಾವೆ ನೋಡ್ರಿ.